ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಾಳ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಿಲ್ಲೆಟನ್ನು ಉಪಯೋಗಿಸಿಕೊಂಡು ಒಂದು ಕಾರ್ನ್ ಒಡೆ ಮಾಡುವ. ಅಕ್ಕಿ ಹುಡಿ, ರಾಗಿ ಹುಡಿ, ಜೋಳದ ಹುಡಿ ಎಲ್ಲ ಹಾಕಿ ಮಾಡಿರುವಂತಹ ಒಡೆಗಳು ಆಲ್ರೆಡಿ ನಮ್ಮ ಚಾನಲಲ್ಲಿ ಇವೆ. ಇವತ್ತು ಮಿಲ್ಲೆಟನ್ನು ಉಪಯೋಗಿಸಿಕೊಂಡು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಒಂದು ಸ್ವೀಟ್ ಕಾರ್ನನ್ನು ತಗೊಂಡಿದ್ದೇನೆ ನಾನು. ಹಾಗೆಯೇ ಲಿಟಲ್ ಮಿಲ್ಲೆಟ್ ಅಥವಾ ನಾವು ಸಾಮೆ ಅಂತ ಏನು ಹೇಳ್ತೇವೆ ಕನ್ನಡದಲ್ಲಿ, ಅದು ಲಿಟಲ್ ಮಿಲ್ಲೆಟನ್ನು ಉಪಯೋಗಿಸಿಕೊಂಡು ಇವತ್ತು ಕಾರ್ನ್ ಒಡೆ ಮಾಡ್ತಾ ಇದ್ದೇನೆ. ಮೊದಲಿಗೆ ಕಾರ್ನನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಈ ಥರ ನೋಡಿ ತರಿಯಾಗಿ ಹುಡಿ ಮಾಡಿಕೊಳ್ಬೇಕು. ಪೂರ್ತಿಯಾಗಿ ನುಣ್ಣಗೆ ಹುಡಿ ಮಾಡಬೇಕು ಅಂತಿಲ್ಲ, ತರಿಯಾಗಿದ್ರೂ ತೊಂದರೆ ಇಲ್ಲ. ಹುಡಿ ಮಾಡೋ ಉದ್ದೇಶ ಅಂದರೆ ಅದು ನಾವು ಫ್ರೈ ಮಾಡುವಾಗ ರಟ್ಟದ ಹಾಗೆ, ಇಲ್ಲದಿದ್ದರೆ ಒಳಗಡೆ ಎಣ್ಣೆ ತುಂಬಿಕೊಂಡು ಅದು ಒಡೆದು ಹೋಗುವ ಚಾನ್ಸಸ್ ಇರ್ತದೆ, ನಮ್ಮ ಮುಖಕ್ಕೆ ಕೈಗೆಲ್ಲ ರಟ್ಬೋದು. ಅದಕ್ಕೋಸ್ಕರ ಈ ಥರ ತರಿಯಾಗಿ ಒಂದು ಹುಡಿ ಮಾಡಿಕೊಳ್ಳೋದು. ಆಮೇಲೆ ಇದಕ್ಕೆ ನೀರೇನು ಹಾಕ್ಕೊಳ್ತಿಲ್ಲ, ನಾನು ಒಂದು ಕಾರ್ನನ್ನು ಉಪಯೋಗಿಸ್ಕೊಂಡು ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ತುರಿದ ಶುಂಠಿ, 1 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೇನೆ. ಹಾಗೆಯೇ ಒಂದು ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆಯೇ ಪಿಜ್ಜಾ ಸೀಸನಿಂಗ್ಸ್ ಅಂದರೆ ಅರ್ಧ ಟೀ ಸ್ಪೂನ್ ಒರೆಗಾನೋ ಹಾಗೂ ಅರ್ಧ ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಕಟ್ ಮಾಡಿದಂತಹ ಈರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಈಗ ನೋಡಿ, ನಾನು ಸಾಮೆಯನ್ನು ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇನೆ. ನಾನು ಬೇಕಾದ್ದಕ್ಕೆ ಇದನ್ನು ಆ್ಯಡ್ ಮಾಡಿಕೊಳ್ತೇನೆ. ಹಾಗಾಗಿ ಈ ಥರ ಮಿಲ್ಲೆಟ್ ಪೌಡ್ರ್ ಮಾಡಿ ಇಟ್ಕೊಳ್ತೇನೆ. ಇದಕ್ಕೀಗ ನಮಗೆ ಎಷ್ಟು ಬೇಕು ಅಷ್ಟು ಪೌಡ್ರನ್ನು ಸೇರಿಸ್ಕೊಂಡ್ರೆ ಆಯ್ತು. ನನಗೀಗ 4 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೇನೆ. ಮಿಕ್ಸ್ ಮಾಡಿ ನೋಡ್ತೇನೆ. ನಾನು ಇದಕ್ಕೆ ನೀರೇನು ಹಾಕಲಿಲ್ಲ, ಹಾಗೆಯೇ ನಮಗೆ ಉಂಡೆ ಕಟ್ಟಲಿಕ್ಕೆ ಬಂದರೆ ಸಾಕಿದು. ಅಷ್ಟು ಪೌಡ್ರನ್ನು ಮಿಕ್ಸ್ ಮಾಡ್ಕೊಳ್ಳಿ. 4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದು ನಾನು. ಇದು ಸ್ವಲ್ಪ ಡ್ರೈ ಆದ ಹಾಗೆ ಅನ್ನಿಸ್ತಾ ಉಂಟು. ಹಾಗೆ ಒಂಚೂರು 1-2 ಚಮಚದಷ್ಟು ನೀರು ಚಿಮುಕಿಸಿಕೊಂಡು ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇದರಲ್ಲಿ ಈಗ ನಿಮಗೆ ಉಂಡೆ ಕಟ್ಟಲಿಕ್ಕೆ ಬಂದರೆ ಸಾಕು. ಉಂಡೆ ಕಟ್ಟು ನೋಡಿ, ಇದು ಕರೆಕ್ಟಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ಳಿ. ನಾವು ಸ್ಪೂನಲ್ಲಿ ಸೌಟಲ್ಲಿ ಮಾಡಿದರೆ ಅದು ಸರಿಯಾಗಿ ನೀಟಾಗಿ ಮಿಕ್ಸ್ ಆಗೋದಿಲ್ಲ, ಹಾಗೆ ಉಂಡೆ ಕಟ್ಟಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಕೈಯಲ್ಲೇ ಮಾಡಿದರೆ ಆರಾಮಾಗಿ ನಮಗೆ ಉಂಡೆ ಕಟ್ಟಲಿಕ್ಕೆ ಸಹ ಆಗ್ತದೆ, ತಟ್ಟಲಿಕ್ಕೆ ಕೂಡ ಸುಲಭ ಆಗ್ತದೆ. ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಇಷ್ಟು ಉಂಡೆ ಕಟ್ಟಲಿಕ್ಕೆ ಬಂದರೆ ಸಾಕಿದು. ಇನ್ನಿದಕ್ಕೆ ನೀರಾಗಲಿ ಬೇರೆ ಎಂತ ಕೂಡ ಸೇರಿಸುವ ಅವಶ್ಯಕತೆ ಇಲ್ಲ. ಇದು ಮಿಕ್ಸ್ ಆಗ್ತಾ ಇರುವಷ್ಟೊತ್ತಿಗೆ ಎಣ್ಣೆಯನ್ನು ಬಿಸಿ ಆಗಲಿಕ್ಕೆ ಇಟ್ಕೊಳ್ಳಿ. ಆವಾಗ ಮಿಕ್ಸ್ ಮಾಡಿ ನಂತರ ಡೈರೆಕ್ಟಾಗಿ ಎಣ್ಣೆಗೆ ಹಾಕಲಿಕ್ಕೆ ಆಗ್ತದೆ. ನಿಮಗೆ ಎಷ್ಟು ದೊಡ್ಡ ಒಡೆ ಬೇಕು ಅಷ್ಟು ದೊಡ್ಡ ಉಂಡೆಗಳನ್ನಾಗಿ ಮಾಡಿಕೊಂಡು ಈ ಥರ ಕೈಯಲ್ಲೇ ಅದನ್ನು ಫ್ಲ್ಯಾಟ್ ಮಾಡಿಕೊಂಡು ಎಣ್ಣೆಗೆ, ಬಿಸಿಯಾದ ಕಾದ ಎಣ್ಣೆಗೆ ಹಾಕ್ಕೊಳ್ಳಿ. ನೀರು ಜಾಸ್ತಿ ಆಯಿತು ಅಂತಾದರೆ ನಿಮಗೆ ಬಿಟ್ಟು ಹೋಗ್ತದೆ. ಹಾಗೆ ನೀರು ಜಾಸ್ತಿ ಆಯಿತು ಅಂತಾದರೆ 1 ಟೇಬಲ್ ಸ್ಪೂನಷ್ಟು ಹುಡಿ ಹಾಕ್ಕೊಳ್ಳಿ. ನೀರು ಹಾಕುವ ಅವಶ್ಯಕತೆ ಬರೋದಿಲ್ಲ ಕಲಸುವಾಗ. ಬೇಕು ಗಟ್ಟಿ ಆಯಿತು, ಒಣಕ್ಕೆ ಕಾಣ್ತದಂತ ಆದರೆ ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ನೀರು ಸೇರಿಸ್ಕೊಳ್ಳಿ ಅಷ್ಟೇ. ಇಲ್ಲದಿದ್ದರೆ ಕಾರ್ನಲ್ಲಿರುವ ನೀರುಳ್ಳಿಯಲ್ಲಿ ಬಿಡುವ ನೀರು ಸಾಕಾಗ್ತದೆ ಅದಕ್ಕೆ. ನೋಡಿ, ಈ ಥರ ಉಂಡೆ ಮಾಡಿಕೊಂಡು ಒಂದೊಂದಾಗಿ ಕಾದಿರುವ ಎಣ್ಣೆಯಲ್ಲಿ ಬಿಡ್ತಾ ಬಂದರೆ ಆಯಿತು. ಒಮ್ಮೆ ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತದೆ ಅಷ್ಟನ್ನು ಹಾಕ್ಕೊಳ್ಳಿ. ಹಾಕಿದ ಕೂಡಲೇ ಅದಕ್ಕೆ ಸೌಟ್ ಹಾಕಲಿಕ್ಕೆ ಹೋಗಬೇಡಿ. ಇದು ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೇನೆ. ಯಾವುದೇ ನೀವು ಎಣ್ಣೆಯಲ್ಲಿ ಹಾಕಿದ ವಸ್ತುಗಳಿಗೆ ಹಾಕಿದ ಕೂಡಲೇ ಸೌಟ್ ಹಾಕಬಾರ್ದು. ಅದಕ್ಕೆ 1 ನಿಮಿಷ ಅಥವಾ 2 ನಿಮಿಷ ಅದು ಸೆಟ್ ಆಗಲಿಕ್ಕೆ ಬಿಟ್ಟು ನಂತರ ಅದನ್ನು ಸೌಟ್ ಹಾಕಿ ಮಗುಚಿ 2 ಕಡೆ ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೆ ಬೇಯಿಸಿಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರ್ತದೆ. 3-4 ನಿಮಿಷ ಸಾಕಾಗ್ತದೆ. ಸ್ವಲ್ಪ ಕ್ರಿಸ್ಪಿ ಬೇಕು ಅಂತಾದರೆ 5 ನಿಮಿಷ ಕೂಡ ಮಾಡಿಕೊಳ್ಬೋದು. ಒಮ್ಮೆ ಎಣ್ಣೆ ಸರಿಯಾಗಿ ಬಿಸಿಯಾದ ನಂತರ ಮೀಡಿಯಮ್ ಉರಿಯಲ್ಲಿ ಬೇಯಿಸಿ. ಆವಾಗ ಒಳಗಿನವರೆಗೆ ನೀಟಾಗಿ ಕ್ಲೀನಾಗಿ ಬೇಯ್ತದೆ. ಇದು ನೋಡಿ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು. ಬೇಯ್ತಾ ನೊರೆ ಕಡಿಮೆ ಆಗ್ತಾ ಹೋಗ್ತದೆ ಎಣ್ಣೆಯಲ್ಲಿ. ಆ ನೊರೆ ಕಮ್ಮಿ ಆಗ್ತಾ ಇದ್ದ ಹಾಗೆ ಇದನ್ನು ತೆಗಿಬೋದು. ನಮ್ಮ ರುಚಿಯಾದ ಮಿಲ್ಲೆಟ್ಟಿನ ಕಾರ್ನ್ ವಡೆ ರೆಡಿ ಆಯಿತು. ಸಾಯಂಕಾಲದ ಕಾಫಿಗೆ ಅಥವಾ ಊಟದ ಜೊತೆ ಸೈಡ್ ಡಿಶ್ ಆಗಿ ಕೂಡ ಇದನ್ನು ಬಳಸಿಕೊಳ್ಬೋದು. ಗ್ರೀನ್ ಚಟ್ನಿ ಜೊತೆಗೆ ಇದು ಸೂಪರ್ ಆಗಿರ್ತದೆ. ಗ್ರೀನ್ ಚಟ್ನಿ ಅಂದರೆ ಪುದೀನ ಹಾಕಿ ನಾವು ಚಟ್ನಿ ಮಾಡ್ತೇವಲ್ವ, ಆ ಚಟ್ನಿ ಜೊತೆಗೆ ಇದು ಸೂಪರಾಗಿ ಕಾಂಬಿನೇಷನ್ ಆಗ್ತದೆ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ರುಚಿಯಾದ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.